ದುರ್ಗಾ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ನಾ? ಹೌದು, ನಾನು ಕೆಟ್ಟದಾಗೆ ನಡ್ಕೊಂಡಿದ್ದೀನಿ. ಮನೇಲಿ ಶತ್ರು ಬಂದರೂ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಕಳಿಸ್ಬೇಕು. ನಾನು ಅದನ್ನೇ ಮಾಡಿದೆ. ಆದರೆ ನಾನು ಮಾಡಿದ್ರಲ್ಲೇನೋ ಸರಿ ಇರಲಿಲ್ಲ. ಅಯ್ಯೋ ದೇವ್ರೆ, ಯಾಕೆ ಪ್ರತಿ ಸತಿನೇ ಈ ಥರ ಗಿಲ್ಟ್ ಆಗಿರೋ ಸಿಚುವೇಶನ್ ಸಿಕ್ಕಾಕೊಂಡ್ಬಿಡ್ತೀನಿ? ಒಂದು ಅರ್ಥ ಆಗಲ್ಲ. ಅಜ್ಜಿ, ಅಜ್ಜಿ! Oh, how are you, Leela? How are you? ಅಜ್ಜಿ, ಇಯರ್ ಬಡ್ಸ್ ಹಾಕೊಂಡು ಜೋರಾಗಿ ಮಾತಾಡ್ತಿದ್ದೀರಲ್ಲ, ನನಗೆ ಕಿವಿ ಕೇಳಿಸುತ್ತೆ. ಅಲ್ಲ, ಎದ್ರು ಬಿದ್ರು ಇದೇ ಮನೇಲಿ ಓಡಾಡ್ತಿರ್ತೀವಿ, ಎಲ್ಲೋ ದೂರದಿಂದ ಬಂದವ್ರ ಥರ ಹಾಯ್ ಹೆಲೋ ಹೌ ಆರ್ ಯು ಅಂತೆಲ್ಲ ಮಾತಾಡ್ತಿದ್ದೀರಾ. ಏನಾಗಿದೆ ನಿಮಗೆ? Be cool. Take it easy. ಇದೆಲ್ಲ ಕಾಮನು ಕಣೆ. ವಯಸ್ಸಾದ ನಂಗೆ ಗೊತ್ತು, ನಿನಗೆ ಗೊತ್ತಿಲ್ವಾ? ಹಾಯ್ ಡೂಡ್, ಹೌ ಆರ್ ಯು, ವಾಟ್ಸ್ಆಪ್ ಅಂತೆಲ್ಲ ಮಾತಾಡಬೇಕು. ಅದು ತರ ಯೂತ್ ಫೀಲ್ ಕೊಡುತ್ತೆ. ಯೂತ್ ಫೀಲಾ? ಅಜ್ಜಿ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ನಿಮ್ಮ ಹತ್ರ ನನ್ನ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡಿಸ್ಕೊಳ್ಳೋಣ ಅಂತ ಅಂದರೆ ನೀವು ನನಗೇನೋ ತಲೆ ಕೆಡಿಸ್ತಾ ಇದ್ದೀರಾ. ಏನಾಗಿದೆ ನಿಮಗೆ? ತಲೆ ಕೆಟ್ಟಿದ್ಯಾ? ಯು ಮೀನ್ ಹೆಡ್ ಪ್ರಾಬ್ಲಮ್? ನಾನಿದ್ದೀನಿ, ಹೇಳು. ಅಜ್ಜಿ, ನಾವು ಯಾರಿಗಾದ್ರೂ ಇಂಟೆನ್ಷನಲಿ ಹರ್ಟ್ ಮಾಡುವಾಗ ನಮಗೇನು ಅನಿಸಲ್ಲ. ಆದರೆ ಆಮೇಲೆ ನಾವು ಆ ಥರ ಮಾಡಬಾರ್ದಿತ್ತು ಅಂತ ನಮ್ಮ ಮನಸ್ಸಲ್ಲೇ ಕೊರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನು ಮಾಡಬೇಕು? ನೀವು ತುಂಬ ಸಿಂಪಲ್ ಕಣೆ. ಆದರೆ ಇಲ್ಲಿ ತಪ್ಪು ಯಾರು ಮಾಡಿರೋದು ಅನ್ನೋದು ಮುಖ್ಯ. ಒಂದು ವೇಳೆ ನೀನು ಆ ಥರ ತಪ್ಪು ಮಾಡಿದೀಯ ಅಂತ ಅಂದ್ಕೊಂಡ್ರೆ ನೀನು ಅದನ್ನು ಬೇಕಂತ ಮಾಡಿರಲ್ಲ. ಆ ವ್ಯಕ್ತಿ ಈ ಹಿಂದೆ ನಿನ್ನ ಹತ್ರ ನಡ್ಕೊಂಡಿರೋ ರೀತಿ ಹಿನ್ನೆಲೆಯಲ್ಲಿ ನೀನು ಆ ಥರ ವರ್ತಿಸಿರ್ತೀಯ. ಆದರೆ ನೀನು ಎದುರಿಗಿರೋ ವ್ಯಕ್ತಿ ತನ್ನ ತಪ್ಪನ್ನು ತಿದ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳಿದರೆ ನೀನು ಅವನ ಹಳೆ ತಪ್ಪುಗಳನ್ನು ಮತ್ತೆ ಎಳೆದಾಡಿ ರಾಡಿ ಮಾಡಬಾರ್ದು ಅಷ್ಟೇ. ಅವರು ತಮ್ಮನ್ನು ತಾವು ತಿದ್ದುಕೊಂಡು ಪಶ್ಚಾತ್ತಾಪ ಪಡೋ ಮನಸ್ಸು ಮಾಡಿರ್ತಾರಲ್ಲ, ಆ ಮನಸ್ಥಿತಿಗಾದ್ರೂ ಮರ್ಯಾದೆ ಕೊಡಬೇಕು. ಯಾರೇ ಆಗಲಿ ಕಣೆ, ಒಬ್ಬ ವ್ಯಕ್ತಿ ಕೆಟ್ಟ ಸಮಯದಲ್ಲಿರೋವಾಗ ನಾವು ಅವ್ರ ಜೊತೆ ಕೆಟ್ಟದಾಗಿ ವರ್ತಿಸಬಾರ್ದು. ಎಂಥ ಸಂದರ್ಭ ಬಂದರೂ ಅವ್ರ ಹಿನ್ನೆಲೆನ ನಾವು ನೆನಪಲ್ಲಿ ಇಟ್ಕೊಂಡು ಅದ್ರ ಮೂಲಕ ನಾವು ಈಗ ಜಡ್ಜ್ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅವಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ, ನಿನಗೂ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. ಸರಿ, ಏನು ಗೊತ್ತಾ, ನನಗೆ ಏನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀರಾ? ಏನೇ ಇವಾಗ ನೀನು ಯಾರಿಗೋ ಹರ್ಟ್ ಮಾಡಿಬಿಟ್ಟಿದೀಯ ಅಂತ ನಿನಗೆ ನೋವಾಗ್ತಿದೆ ಅಲ್ವಾ? ನೀನು ಯಾರಿಗೆ ಹರ್ಟ್ ಮಾಡಿದ್ಯೋ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ ಅಷ್ಟೇ. ಕ್ಷಮೆ ಕೇಳೋದ್ರಿಂದ ಸಿಗೋ ನೆಮ್ಮದಿ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಗಾಟ್ ಇಟ್? ಎಸ್ ಬಾಸ್, ಗೊತ್ತಾಯ್ತು. ನೀವು ಆರಾಮಾಗಿ ಸಾಂಗ್ ಕೇಳ್ಕೊಂಡು ಹೋಗಿ. ಥ್ಯಾಂಕ್ ಯು. ಬ್ರೋ ಸೈಡಲ್ಲಿ ಇದ್ದಾರೆ ನೋಡಿ. ಹಾಕಿ ಬಾಂಬ್ ಹಾಕಿ. ಅಯ್ಯೋ ಹಾಗಲ್ಲ ಬ್ರೋ, ಹೋಗ್ಲಿ, ನನ್ನ ಕವರ್ ಕೊಡಿ, ನಾನು ಮೂವ್ ಆಗ್ತೀನಿ. ಬ್ರೋ ಹಿಂದ್ಗಡೆ ಇದು ಹೊಡಿತಿದ್ದಾರೆ. ಸೇವ್ ಮಾಡಿ, ನನ್ನ ಸೇವ್ ಮಾಡಿ. ಥೂ, ಅವಳು ಯಾರೋ ಸೈಡಿಂದ ಬಂದ್ಬಿಟ್ಲಲ್ಲ ಬ್ರೋ. ಒಂದು ಹುಡುಗಿನ ಎತ್ತಕ್ಕಾಗಿಲ್ವಲ್ಲ ಬ್ರೋ. ಥೂ, ಏನು ಹುಡುಗಿನ ಎತ್ಬೇಕಾ? ಯಾರನ್ನ ಎತ್ಬೇಕು? ಬೇಬಿ, ನಾನು ಗೇಮ್ ಆಡ್ತಿದ್ದೀನಿ. ಗೇಮ್ ಮೊಬೈಲಲ್ಲಿ ಆಡ್ತಿರೋದಾ ಅಥವಾ ನನ್ನ ಲೈಫಲ್ಲಿ ಆಡ್ತಿರೋದಾ? ಬೇಬಿ, ವಾಟ್ ಆರ್ ಯು ಟಾಕಿಂಗ್? ನಾನು ನಿನ್ನ ಲೈಫಲ್ಲಿ ಆಟ ಆಡೋದಾ? ಏನು ಹೇಳ್ತಿದ್ದೆ ಬೇಬಿ ನೀನೇ ನನ್ನ ಇಂದ್ರ, ನೀನೇ ನನ್ನ ಚಂದ್ರ ಅಂತ ಮನಸ್ಸಿನ ಮನೆನ ದೇವರ ಮನೆ ಮಾಡಿಕೊಂಡು ಆ ದೇವರ ಮನೆಯಲ್ಲಿ ನಿಂದೇ ಮೂರ್ತಿದ್ದು ಪೂಜೆ ಮಾಡ್ತಿರ್ಬೇಕಾದ್ರೆ ನನ್ನ ಮೇಲೇನೆ ಅನುಮಾನನ. ಇದಕ್ಕೆ ಅನುಮಾನ ಅಂತ ಹೆಸರಿಟ್ಟಿರೋದು ನಿಮ್ಮಂತ ಹುಡುಗರು. ಸರಿ ಎಲ್ಲ ಮೊಬೈಲ್ ಕೊಡು. ಮತ್ತೇನಾ? ಡಿಲೀಟ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಅಂತ ಭಯ ಆಗ್ತಿದ್ಯಾ? ಡಿಲೀಟ್ ಮಾಡಕ್ಕೆ ನಮ್ಮ ಹುಡುಗರ ಮೊಬೈಲಲ್ಲಿ ಏನಿರುತ್ತೆ, ನಾವು ವಾಟ್ಸಪ್ ಅಲ್ಲಿ ಬಾಯ್ಸ್ ಗ್ರೂಪ್ ಒಂದು ಬಿಟ್ಟು ಬೇರೆ ಏನ್ ಬೇಕಿದ್ರು ಓಪನ್ ಮಾಡ್ತೇವೆ. ಸರಿ ಕೊಡು. ಎಂಜಾಯ್. ಯಾರಿವಳು? ಇವಳು ಫೋಟೋಗೆ ಯಾಕೆ ಲೈಕ್ ಕೊಟ್ಟಿದ್ಯಾ? ಓ ಇವಳು ನಮ್ಮ ಆಫೀಸ್ ರಿಸೆಪ್ಷನಿಸ್ಟು. ಇವಳು ನಾನು ಒಟ್ಟಿಗೆ ಇದ್ರಾ?
ಆಫೀಸಲ್ಲಿ ಇದ್ವಮ್ಮ. ಆಫೀಸ್ ಕೆಲಸ ಆಫೀಸ್ಗಷ್ಟೇ, ಮನೆವರೆಗೂ ಬರಬಾರ್ದು. ನಾನು ಯಾಕೆ ಅವಳನ್ನು ಮನೆ ಕರ್ಕೊಂಡು ಬರಲಿ? ಮನೆ ಕರ್ಕೊಂಡು ಬರೋ ಪ್ಲಾನ್ ಬೇರೆ ಇದೆಯಾ ಸಾಹೇಬ್ರಿಗೆ? ರೂಪ, ಪ್ರತಿ ಮಾತಲ್ಲೂ ತಪ್ಪು ಹುಡುಕ್ಬೇಡ. ಇವಳು ಬ್ಯೂಟಿಫುಲ್ ಅಂತ ಬೇರೆ ಕಮೆಂಟ್ ಹಾಕಿದ್ಯಾ? ಅಯ್ಯೋ, ಅದವಳು ಮಗು ಫೋಟೋ. ಮಗು ನೋಡಕ್ ನಿಂತರನೇ ಇದೆ. ಏನ್ ಮಾತಾಡ್ತಿದ್ಯಾ ಬೇಬಿ? ಶಾಕ್ ಜೆನ್ಯೂನ್ ಆಗಿತ್ತು, ಸುಮ್ಮನೆ ಕೇಳ್ದೆ, ಹೆದರ್ಕೋಬೇಡ. ಹಬ್ಬ, ಇವಾಗ ಸಮಾಧಾನ ಆಯ್ತು. ರೂಪ, ನೀನ್ ಏನ್ ಬೇಕಿದ್ರು ಮಾಡು, ಆದ್ರೆ ಅನುಮಾನ ಮಾತ್ರ ಪಡಬೇಡ. ನೋಡು, ನಿಂಗೆ ಲವ್ ಮಾಡೋದು ಹೇಗಂತ ನಮ್ಮ ಬಾಸ್ನ ನೋಡಿ ಕಲಿಬೇಕು. ನೋಡಿ, ಈಗ ಲೀಲಾ ಮೇಡಮ್ ಅವರು ನಮ್ಮ ಬಾಸ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಬಾಸ್ ನನ್ನನ್ನು ಕರೆದು ಇದು ಏನಾಗ್ತಿದೆ, ಇದನ್ನು ಹೇಗೆ ಸರಿ ಮಾಡೋದಂತ ನನ್ನನ್ನು ಕೇಳ್ತಾರೆ. ಈಗಲೂ ನಮ್ಮ ಲೀಲಾ ಮೇಡಮ್ ಮೇಲೆ ಅದೇ ಪ್ರೀತಿ, ಅದೇ ಕಾಳಜಿ ಇರಬೇಕಾದ್ರೆ ನೀನು ಅವ್ರ ಮನೇಲಿ ಇದ್ದು ಪ್ರೀತಿ ಪದದ ಅರ್ಥ ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಇವತ್ತೇನೋ ಬಚಾವಾಗಿದ್ಯಾ. ಇನ್ಮೇಲಿಂದ ಪ್ರತಿ ಸಲ ಚೆಕಿಂಗ್ ಬರ್ತೀನಿ, ಹುಷಾರ್ ತಗೋ. ಓ, ಲೀಲಾ ಅವಾಯ್ಡ್ ಮಾಡ್ತಿರೋದು ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂಡ್ರೆ ಈ ಅಭಿಗೆ ಉರಿತಿದ್ಯಾ? ಏನು ಭಾರಿ ಲವ್ ಇವ್ರದು. ಅಷ್ಟು ಲವ್ ಇದ್ದಿದ್ರೆ ಅವತ್ತು ತಾಳಿ ಕಟ್ಟಬೇಕಾದ್ರೆ ಬಿಟ್ಟು ನನ್ನ ಹತ್ರ ಯಾಕೆ ಓಡ್ ಬರಬೇಕಿತ್ತು? ಎಸ್, ಇದೇ ಸರಿಯಾದ ಟೈಮು. ಲೀಲಾ ಹೇಗೂ ಅಭಿನ ಅವಾಯ್ಡ್ ಮಾಡ್ತಿದ್ದಾಳೆ. ಈಗ ನಾನು ಅಭಿಗೆ ಹತ್ರ ಆದರೆ ಅವನ್ನ ನಾನು ನನ್ನ ಕೈವಶ ಮಾಡ್ಕೋಬೋದು. ದುರ್ಗಾ, ದುರ್ಗಾ, ದುರ್ಗಾ ಮನೇಲಿಲ್ವಾ? ದುರ್ಗಾ ಎಲ್ಲಿ ಹೋಗಿರ್ಬೋದು? ಆಫೀಸ್ಗೆ ಏನಾದರೂ ಹೋಗಿದ್ದಾರಾ? ಅಥವಾ ಫಂಕ್ಷನ್ಗೆ ಹೋಗಿರ್ಬೋದಾ? ಇಲ್ಲ 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 ಇಲ್ಲ, ಫಂಕ್ಷನ್ಗೆ ಹೋದರೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಆಫೀಸ್ಗೆ ಹೋಗಿದ್ದಾರೆ ಅಂದರೆ ಒಂದ್ಸತಿ ವಿಶ್ವರೂಪನ್ ಕೇಳಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್. ಲಕ್ಷ್ಮಿ, ದುರ್ಗಾ ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿದ್ಯಾ? ನಾನು ಅರ್ಜೆಂಟಾಗಿ ಮಾತಾಡಬೇಕಿತ್ತು. ದುರ್ಗಾ ಅಕ್ಕನ ಇವಾಗ ಆಗಲ್ಲ ಬಿಡಿ. ಆಗಲ್ವಾ? ಯಾಕೆ? ಯಾಕೆ ಅಂದ್ರೆ ದುರ್ಗಾ ಅಕ್ಕ ಮನೇಲಿಲ್ಲ, ಅದಕ್ಕೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಲಕ್ಷ್ಮಿ? ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಹೋಗುವಾಗ ನಾನು ನೋಡಿದೆ. ಹೌದಾ? ಏನಂದ್ರು? ನನ್ನ ಹತ್ರ ಏನೂ ಹೇಳಿಲ್ಲ. ಆದ್ರೆ ಅವ್ರು ಹೊರಗೆ ಹೋಗುವಾಗ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರು, ಅರ್ಜೆಂಟಲ್ಲಿದ್ರು, ಆಮೇಲೆ ಗಾಬರಿಯಲ್ಲೂ ಇದ್ರು. ಏನು ಗಾಬರಿನಾ? ಹೌದು ಅತ್ತೆ, ತುಂಬ ಗಾಬರಿಯಲ್ಲಿದ್ರು. ಅವರಿಷ್ಟು ಗಾಬರಿ ಆಗಿರೋದನ್ನ ನಾನು ನೋಡೇ ಇಲ್ಲ. ಆಮೇಲೆ ಅರ್ಜೆಂಟಾಗಿ ಹೋದರು. ಇದೇ ಫಸ್ಟ್ ಟೈಮು ಅವ್ರು ಅಷ್ಟು ಅರ್ಜೆಂಟಾಗಿ ಹೋಗಿರೋದನ್ನ ನಾನು ನೋಡಿದ್ದು. ಲಕ್ಷ್ಮಿ, ದುರ್ಗಾ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರು, ಏನು ಮಾತಾಡ್ತಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರ ಹತ್ರ ಅಂತ ಗೊತ್ತಿಲ್ಲ, ಆದರೆ ಅಂಥವ್ರು ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದು ಕೇಳಿಸ್ತು. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಅದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಸತ್ಯನ ಹೊರಗೆ ತರೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಅಂತರ ಅಕ್ಕನ ಬಗ್ಗೆನಾ? ಬೇರೆ ಏನಾದರೂ ಮಾತಾಡ್ತಿದ್ರಾ? ನೀನಾದರೂ ಕೇಳಿಸ್ಕೊಂಡಿದ್ಯಾ? ಪ್ಲೀಸ್ ಲಕ್ಷ್ಮಿ, ನೆನ್ಪು ಮಾಡ್ಕೋ. ಯಾಕತ್ತೆ ಇಷ್ಟೊಂದು ಡೀಟೇಲ್ಸ್ ಕೇಳ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ ಲಕ್ಷ್ಮಿ, ಸುಮ್ಮನೆ ಜಸ್ಟ್ ಜನರಲಿ ಇನ್ಫಾರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ಇಲ್ಲ ಅತ್ತೆ, ನನಗೆ ಗೊತ್ತಿರೋದು ಇಷ್ಟೇ, ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಮೋಸ್ಟ್ಲಿ ಆಫೀಸ್ ಕೆಲಸದ ಮೇಲೆ ಹೋಗಿರ್ತಾರೆ ಅನ್ಸುತ್ತೆ. ನೀವೇ ಟೆನ್ಷನ್ ಮಾಡ್ಕೊತಿದ್ದೀರಾ? ಬರ್ತಾರೆ ಬಿಡಿ. ನಾನಾ ಟೆನ್ಷನಾ? ಇಲ್ಲಪ್ಪ, ಸುಮ್ಮನೆ ಹಾಗೆ ಕೇಳಿದೆ. ನೀನು ಹೋಗು. ಅಂತರ ಅಕ್ಕನ ಬಗ್ಗೆ ಮಾತಾಡಿಕೊಂಡು ಗಾಬರಿಲಿ ಅವಸರದಲ್ಲಿ ಹೋಗಿದ್ದಾರೆ ಅಂದರೆ ಏನಿರ್ಬೋದು? ದುರ್ಗಾ ಅವರೇ ಬರಲಿ, ಅವ್ರ ಹತ್ರನೇ ಮಾತಾಡ್ತೀನಿ. ಲೀಲಾ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಿಗೆ ಏನಾದ್ರು ನೋವಾಗಿದೆಯಾ? ಅಥವಾ ಈ ಮನೆಗೆ ವಾಪಸ್ ಕರೆಸ್ಕೊಂಡಿದ್ದಕ್ಕೆ ಏನಾರ ಹರ್ಟ್ ಆಗಿದೆಯಾ? ಅಥವಾ ಮನೇಲಿ ಏನಾರ ಹೇಳಿದ್ರ, ಏನಾರ ಮಾಡಿದ್ರ?
ಇಲ್ಲ, ಇದನ್ನು ಲೀಲನ್ ಹತ್ರನೇ ಕೇಳಿ ತಿಳ್ಕೋಬೇಕು. ಅಭಿ, ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗಲಿ, ಮನೆಗೆ ಬಂದಾಯ್ತಲ್ಲ. ಲೀಲನ್ ನೋಡಿದ್ಯಾ ನೀನು? ಕಣ್ಮುಂದೆ ನಾನೇ ಬಂದು ನಿಂತಿದ್ದೀನಿ. ನೀನು ಇನ್ನೂ ಆ ದರಿದ್ರ ಲೀಲಾನ್ ಹುಡ್ಕೋದು ಮಾತ್ರ ಬಿಟ್ಟಿಲ್ವಲ್ಲೋ. ಇಲ್ಲೇ ಎಲ್ಲೋ ಇರ್ಬೋದು ಅಭಿ. ಅವಳಿಗೇನಾದರೂ ಹೇಳೋದಿತ್ತಾ? ಹೇಳು, ನಾನು ಹೇಳ್ತೀನಿ ಅವಳಿಗೆ. ಇಲ್ಲ ಅಂತ, ಅದು ನಾನೇ ಲೀಲಾ ಹತ್ರ ಮಾತಾಡಬೇಕು. ಯಾಕಭಿ? ನಾನು ಯಾಕೆ ಅವಳಿಗೆ ಹೇಳಬಾರ್ದು? ಯಾಕೆಂದರೆ ನಾನೇ ಅವಳ ಹತ್ರ ಹೇಳುವಂಥ ವಿಷಯ, ಅದಕ್ಕೆ ಸಿಂಪಲ್. ನೀನು ಯಾಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತೀಯಾ? ರಿಲ್ಯಾಕ್ಸ್, ನಾನು ಹೋಗಿ ನೋಡ್ತೀನಿ. ಅಭಿ, ನನ್ನ ಹತ್ರ ಹೇಳದೇ ಇರೋದು ಲೀಲಾ ಹತ್ರ ಮಾತ್ರ ಹೇಳೋ ಅಂಥ ವಿಷಯ ಏನಿದೆ? ನಾನು ತಿಳ್ಕೊಬಾರ್ದಾ ಅಂತ? ಐ ಥಿಂಕ್ ಯು ನೀಡ್ ಟು ರಿಲ್ಯಾಕ್ಸ್. ನೀನು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ಯಾ. ಅಂಥದ್ದೇನೂ ಇಲ್ಲ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ಓಕೆ? ಇಂಪಾರ್ಟೆಂಟ್ ಇಲ್ಲ ಅಂತ್ಯ, ಲೀಲಾ ಹತ್ರ ಮಾತ್ರ ಹೇಳಬೇಕು ಅಂತ್ಯ. ಅದೇನು ಅಂತ ನಾನು ತಿಳ್ಕೊಬಾರ್ದಾ? ಒಂಥರ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಓ, ಯು ಮಸ್ಟ್ ಬಿ ಜೋಕಿಂಗ್. ಹಾಂ, ಏನಿಲ್ಲ ಅಂತ 5 ನಿಮಿಷ ಅಷ್ಟೇ, ಜಸ್ಟ್ ಎ ಕ್ಯಾಶುವಲ್ ಟಾಕ್. ಬಂದ್ಬಿಡ್ತೀನಿ ನಾನು. ಕ್ಯಾಶುವಲ್ ಟಾಕಾ? ಆ ಕ್ಯಾಶುವಲ್ ಟಾಕ್ನ ಲೀಲಾ ಹತ್ರ ಮಾಡ್ತೀಯಾ, ಆದರೆ ಒಂದಿನಾದ್ರೂ ನನ್ನ ಜೊತೆ ಮಾಡಿದ್ಯಾ? ಒಂಥರ ನೀನು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಾಗುತ್ತೆ, ಈ ಥರ ಯೋಚನೆ ಮಾಡಿದಾಗ ನಿನಗನ್ಸಿದ್ದು ಸರಿ ಅನಿಸಿ ಅದಕ್ಕೆ ಇನ್ನೂ ಸಾವಿರಾರು ಪ್ರಶ್ನೆ ಹುಟ್ಕೊಡುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೋ, ಐ ಥಿಂಕ್ ಯು ನೀಡ್ ಟು ಸ್ಟಾಪ್ ಇಟ್ ಹಿಯರ್. ಓಕೆ? ಅಂದರೆ ನಾನು ಯಾವಾಗಲೂ ಕೆಟ್ಟ ಆಲೋಚನೆ ಮಾಡ್ತೀನಿ ಅಂತನಾ? ನೋ ಅಂತ ನಾನು ಹಾಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು, ನಿನ್ನ ಮನಸ್ಸು ಕ್ಲಿಯರ್ ಆಗಿದ್ರೆ ನಿನ್ನ ಯೋಚನೆ ಕ್ಲಿಯರ್ ಆಗಿರುತ್ತೆ, ನಿನಗೆ ಕಾಣಿಸೋದೆಲ್ಲ ಕ್ಲಿಯರ್ ಅನಿಸುತ್ತೆ. ಕೆಟ್ಟ ಆಲೋಚನೆಗಳು ಮಾಡಬೇಡ, ಬಿ ಪಾಸಿಟಿವ್ ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ಹೋಗಿ ಲೀಲನ್ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಇಡೀ ಮನೆ ಜನನ ನಾನು ನಂಬೋ ಹಾಗೆ ಮಾಡಿದ್ದೀನಿ, ಆದರೆ ಇವನೊಬ್ಬ ನನ್ನ ಕೈವಶ ಆಗ್ತಿಲ್ವಲ್ಲ. ನಂಬೋ ಹಾಗೆ ಏನು ಮಾಡಿ ಸಾಯ್ಲಿ ನಾನು. ಅಜ್ಜಿ, ಇಡೀ ರಾಜ್ಯನ ಖುಷಿ ಪಡೋ ವಿಷಯ ಅಜ್ಜಿ. ಕಮಾನ್, ಟೆಲ್ ಮಿ ಯಂಗ್ ಮ್ಯಾನ್. ಬಾಸ್ ನನ್ನ ಕರೆದು, ಏನಾಯ್ತು ಕರೆಯೋದ? ಹೋಗಿ ಸ್ನಾನ ಮಾಡು ಸೋಮಾರಿ. ಕರೆಯೋದಲ್ಲ, ಬಾಸ್ ನನ್ನ ಕರೆದು. ವಾಸುನ? ಯಾರೋ ಅದು? ಅಯ್ಯೋ ಅಜ್ಜಿ, ವಾಸು ಅಲ್ಲ, ಬಾಸು. ಏನು ವಾಸ್ತುನ? ನಮ್ಮನೆ ವಾಸ್ತು ಎಲ್ಲ ಸರಿಯಾಗೇ ಇದೆ ಅಲ್ವೋ? ಭೂಮಿನೇ ತಿರುಗ್ತಿರೋವಾಗ ವಾಸ್ತು ಎಲ್ಲಿದೆಯೋ? ವಾಸು ಅಲ್ಲ ಅಜ್ಜಿ, ಬಾಸು. ಮೊದಲು ಹಾಳಾಗಿ ಹೆಡ್ಫೋನ್ ತೆಗಿಬೇಕು. ನಾನು ಇದನ್ನ ಹಾಕೊಂಡ್ಬಿಟ್ಟಿದ್ನಾ, ಅದಕ್ಕೆ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಸ್ವಲ್ಪ ಅಲ್ಲ, ಸ್ವಲ್ಪನೂ ಕೇಳಿಸ್ತಿರ್ಲಿಲ್ಲ. ನಾನೇನು ಗುಡ್ ನ್ಯೂಸ್ ಕೊಡೋಣಂತ ಎಕ್ಸೈಟ್ ಆಗಿ ಬಂದ್ರೆ ಎಕ್ಸಿಟ್ ಆಗೋಂಗ್ ಮಾತಾಡ್ತಿದ್ದೀರಾ. ಗುಡ್ ನ್ಯೂಸ್? ಏನು ಅದು? ನನ್ನನ್ನ ಕರೆದು ನೀಲ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಲ್ಲ ಅಂತ ಕೇಳಿದ್ರು. ಏನು, ನನ್ ಮಗ ನಿನ್ನ ಹತ್ರ ಇಂಥ ಮಾತು ಕೇಳಿದ್ನ? ಏನು ಇದ್ರ ಅರ್ಥ? ಅಜ್ಜಿ, ವ್ಯರ್ಥ ಅನರ್ಥಗಳ ನಡುವೆ ಅರ್ಥ ಆಗ್ತಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬಾಸ್ಗೆ ಲೀಲಾ ಮೇಡಮ್ ಮೇಲೆ ಇರೋ ಪ್ರೀತಿ ಡಬಲ್ ಟ್ರಿಬಲ್ಗಿಂತ ಜಾಸ್ತಿಯಾಗಿ ಹೋಗ್ತಾನೆ ಇದೆ. ಇದರಿಂದ ಲೀಲಾ ಮೇಡಮ್ ಬಾಸ್ ಹತ್ರ ಸ್ವಲ್ಪ ಟೈಮ್ ಮಾತಾಡಿಲ್ಲ ಅಂದ್ರೆ ಸಾಕು, ಏನೋ ಒಂದು ನೀಚಾದಂಗೆ ಫೀಲ್ ಆಗೋದ್ರ ಜೊತೆಗೆ ಲೀಲಾ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಲ್ಲ ಅಂತ ಥಾಟ್ ಬರ್ತಿದೆ. ಇದೇ ಪ್ಯೂರ್ ಲವ್. ಅಬ್ಬಾ, ಕೊನೆಗೂ ರಾಮ್ ಲೀಲಾಗೆ ಇನ್ನೂ ಹತ್ರ ಆಗೋ ಮನಸ್ಸು ಮಾಡಿದ್ನಲ್ಲ, ಅಷ್ಟೇ ಸಾಕು. ಆದ್ರೂ ಬಾಸ್ ಅಂತರ ಮೇಡಮ್ ಜೊತೆ ಇರ್ಬೇಕಾದ್ರೇನೆ ಲೀಲಾ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅಂತರ ಮೇಡಮ್ ಗತಿ ಏನು ಅಂತ ಅನ್ನಿಸ್ಬಿಡುತ್ತೆ. ಆವಾಗ ನನ್ನ ಮನಸ್ಸು, ಲೋ ವಿಶ್ವರೂಪ, ಯಾರಿಗೇನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ, ನೀನ್ ನಿನ್ನಷ್ಟಕ್ಕೆ ಇದ್ಬಿಡು ಅಂತ ಹೇಳುತ್ತೆ. ನನ್ನ ಮನಸ್ಸಿನ ಮಾತನ್ನ ನೀನ್ ಹೇಳ್ಬಿಟ್ಟೆ ನೋಡು. ಹಾ, ಹೀಗೆ ಯಾವಾಗ್ಲೂ ರಾಮ್ ಜೊತೆನೇ ಇದ್ದು ಅವನು ಏನೇನ್ ಮಾತಾಡ್ತಾನೆ, ಏನ್ ಮಾಡ್ತಾನೆ ಅಂತೆಲ್ಲ ನನಗೆ ನೀನ್ ಬಂದು ಹೇಳ್ಬೇಕು. ಅವನು ಯಾವುದೇ ಸಂದರ್ಭದಲ್ಲೂ ಲೀಲಾ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಬಾರ್ದು. ಏನು ಅಪ್ಪಣೆ ಹೆಂಗಜ್ಜಿ, ಇವಾಗ ನಾನು ಹೋಗಿ ಬರಲಿ?
ಹೋಗಿ ಬಾ ಗೂಢಾಚಾರಿ, ನಿನಗೆ ಶುಭವಾಗಲಿ. ಹಾಗಾದ್ರೆ ತಗೊಳ್ಳಿ, ಎಂಜಾಯ್. ಅಪ್ಪ, ಅಂತೂ ಒಂದು ಸಿಹಿ ಸುದ್ದಿ ಬಂತು. ಮುಂದೆ ಬರೋ ಸುದ್ದಿ ಹೇಗಿರುತ್ತೋ ಏನೋ. ಯಾವ ಸುದ್ದಿ ಬಂದ್ರೂ ಅದು ಸಿಹಿಯಾಗೇ ಇರಲಿ ಭಗವಂತ. ದುರ್ಗಾ ಯಾವತ್ತೂ ಸೆರಗೊಡ್ಡಿ ಬೇಡ್ಕೊಳ್ಳೋಳು ಅಲ್ವೇ ಅಲ್ಲ. ಅವಳು ಮಹಾರಾಣಿ ತರ ಮೆರೆದವಳು. ಅಂಥದ್ರಲ್ಲಿ ನಮ್ಮ ಮನೆ ಬಾಗ್ಲಿಗೆ ಬಂದು ಅವಳು ಸೆರಗೊಡ್ಡಿ ದಯವಿಟ್ಟು ಮನೆಗೆ ವಾಪಸ್ ಬಾ, ನಿನ್ನ ಮನೆನ ನೀನು ಉಳಿಸ್ಕೊ ಅಂತ ಯಾಕೆ ಹೇಳಿರ್ಬೋದು? ನಿಜವಾಗ್ಲೂ ಏನಾದರೂ ಆಗಿದ್ಯಾ? ಅಥವಾ ಈ ದುರ್ಗಾ ನಾಟಕ ಮಾಡ್ತಿದ್ದಾಳ? ಒಂದು ಗೊತ್ತಾಗ್ತಿಲ್ಲ. ಲೀಲಾ, ಲೀಲಾ, ಹೇಳಿ. ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ದೆ, ನೀನು ನೋಡಿದ್ರೆ ಎಲ್ಲಿದ್ಯಾ? ಎಷ್ಟೋ ಸಲ ಏನೇನೋ ಹುಡುಕ್ತಾ ಇರ್ತೀವಿ, ಏನೇನೋ ಸಿಗುತ್ತೆ. ನೀವು ನನ್ನ ಹುಡುಕ್ತಾ ಇದ್ರಿ, ನಾನು ಸಿಕ್ಕಿದ್ದೀನಿ ಅಷ್ಟೇ. ಹೋಗ್ತಾ ಮಾತಾಡ್ತಿದ್ಯಾ? ಸರಿ, ನೀನು ಯಾಕೆ ಒಬ್ಳೆ ನಿಂತಿದ್ಯಾ ಅಲ್ಲಿ? ಜೀವನ ಒಗ್ಗಟ್ಟಾಗಬಾರ್ದು ಅಂತ ಒಬ್ಳೇ ನಿಂತಿದ್ದೀನಿ. ಅರ್ಥ ಆಗಲಿಲ್ಲ. ನನಗೆ ಎಲ್ಲೋ ಓದಿದ ನೆನಪು. ಕರಡಿಗಳಿರುತ್ತಲ್ಲ, ಅವು ಗುಂಪಲ್ಲಿರಲ್ವಂತೆ, ಸಿಂಗಲ್ ಆಗೇ ಇರ್ತಾವಂತೆ. ಒಂಟಿಯಾಗಿ ಬದುಕಿ, ಒಂಟಿಯಾಗಿ ಅವ್ರ ಆಹಾರನ ಹುಡುಕಿ, ಒಂಟಿಯಾಗಿ ಜೀವನ ಮಾಡಿ, ಒಂಟಿಯಾಗೆ ಹೋಗ್ತಾವಂತೆ. ಮನುಷ್ಯರು ಆ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವಾಗ ಯಾರಿಂದನೂ ಯಾರಿಗೂ ನೋವಾಗಲ್ಲ, ಯಾರಿಗೂ ಬೇಜಾರಾಗಲ್ಲ. ಅದಕ್ಕೆ ನಾನು ಕರಡಿಯಾಗಿ ಹೊರಟಿದ್ಯಾ? ಇಲ್ಲ, ಒಬ್ಳೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನಿಂದ ನಿನಗೆ ಹರ್ಟ್ ಆಗಿದೆಯಲ್ಲ? ಛೆ, ಹಾಗೇನೂ ಇಲ್ಲಪ್ಪ. ನಾನು ಬಂದಿದ್ದು ಅಜ್ಜಿ ಆರೋಗ್ಯಕ್ಕೋಸ್ಕರ ಅಷ್ಟೇ. ಅವ್ರ ಆರೋಗ್ಯ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಅದು ಬಿಟ್ಟರೆ ಬೇರೆ ಯಾವ ರೀಸನ್ನೂ ಇರಲಿಲ್ಲ. ನಂಗೆ ಬೇರೆ ಯಾವ ಭಾವನೆನೂ ಇರಲಿಲ್ಲ ಈ ಮನೆಗೆ ವಾಪಸ್ ಬರೋಕ್ಕೆ. ನಾನೀಗಾಗಲೇ ಸೋತ್ಬಿಟ್ಟಿದ್ದೀನಿ, ಮತ್ತೆ ಗೆಲ್ಲೋ ಆಸೆ ಇಲ್ಲ. ಸೋತವ್ರಿಗೆ ಗೆಲ್ಲೋ ಬೆಲೆ ಏನು ಅಂತ ಗೊತ್ತಿರುತ್ತೆ, ಆದರೆ ಗೆದ್ದವ್ರಿಗೆ ಸೋಲು ಭಯ ಕಾಡ್ತಾನೆ ಇರುತ್ತೆ. ಅಂಡ್ ಆ ಭಯ ಅಷ್ಟು ಈಸಿಯಾಗಿ ಬದುಕಕ್ಕೆ ಬಿಡಲ್ಲ ಲೀಲಾ. ಹಾಗೇನೂ ಇಲ್ಲ ರೀ, ಎಷ್ಟೋ ಸಲ ಭಯನೇ ನಮ್ಮ ಜೀವ ಉಳಿಸುತ್ತೆ. ನೀರಿನ ಭಯ ಇದ್ರೆ ನೀರ್ ಪಾಲಾಗೋದು ತಪ್ಪುತ್ತೆ, ಬೆಂಕಿ ಭಯ ಇದ್ರೆ ಸುಡೋದು ತಪ್ಪುತ್ತೆ, ವೇಗವಾಗಿ ಹೋಗೋ ಭಯ ಇದ್ರೆ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಹಾಗೆ ಪ್ರೀತಿ ಭಯ ಇದ್ರೆ ಮೋಸ ಹೋಗೋದು ತಪ್ಪುತ್ತೆ ಅಂತ್ಯಾ? ಇನ್ನೊಂದ್ಸಲ ಪ್ರೀತಿಯಲ್ಲಿ ಬೀಳೋದು ತಪ್ಪುತ್ತೆ. ಏನೇನೆಲ್ಲ ಮಾಡಿದೆ, ಯಾವುದು ಕೈಗೂಡ್ತಾ ಇಲ್ಲ. ಬಿಸ್ನೆಸ್ ಆಗಿದ್ರೆ ಬಂಡವಾಳ ಹಾಕಿ ಲಾಭ ತೆಗಿಬೋದಾಗಿತ್ತು, ಆದರೆ ಇದಂಥ ಕೆಲಸ ಅಲ್ವಲ್ಲ. ತುಂಬ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಮಾಡಬೇಕಾಗಿರುವಂಥ ಕೆಲಸ. ಸ್ವಲ್ಪ ಯಾಮಾರಿದ್ರೂ ಮಾಡಿದ್ದೆಲ್ಲ ಊಫಿ ಆಗ್ಬಿಡುತ್ತೆ. ನಾನಿಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಫೋನ್ ಮಾಡಿ ಇನ್ನೂ ಆಗಿಲ್ವಾ ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ಇಲ್ಲಿ ನಾನು ಪಡ್ತಿರೋ ಪಾಡು ಅವನಿಗೇನು ಗೊತ್ತು. ನಾನು ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತೆ. 3 ನಿಮಿಷದ ಮೇಲೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ಬಿಟ್ರೆ ಜಗತ್ತಲ್ಲಿರೋ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ದಂಗಾಗತ್ತೆ. ಕರೆಕ್ಟ್, ನಿನಗೆ ಸೀರಿಯಸ್ನೆಸ್ ಸೂಟ್ ಆಗಲ್ಲ. ಲೈಫ್ ಸೀರಿಯಸ್ ಆಗಿರ್ಬೇಕಾದ್ರೆ ನೀವೇನೋ ಹೇಳ್ತಾ ಇದ್ದೀರಾ. ಲೈಫ್ ಹೇಗೆ ಬರಲಿ, ನಗ್ತಾ ಇದ್ರೆ ನಮ್ಮಪ್ಪನ ಗಂಟೆನ ಹೋಗುತ್ತಾ? ಅದಕ್ಕೆ ನಾನು ಖುಷಿಯಾಗಿದ್ಬಿಡ್ತೀನಿ. ಇದು ಬಿಡ್ತೀನಿ ಅಲ್ಲ ಲೀಲಾ, ಇದು ಬಿಡೋಣ. ಬಟ್ ಒಂದು ನೆನ್ಪಿಟ್ಕೋ, ನಿನ್ನ ಒಳ್ಳೇದಕ್ಕೆ, ನಿನ್ನ ಖುಷಿಗೆ, ನಿನ್ನ ಸಕ್ಸಸ್ಗೆ ನಾನು ಯಾವಾಗಲೂ ಜೊತೆಲಿರ್ತೀನಿ. ಬಟ್ ನನ್ನನ್ನು ಅವಾಯ್ಡ್ ಮಾಡಬೇಡ, ತುಂಬ ರೂಢ ಅನ್ಸುತ್ತೆ. ಅದನ್ನೇ ಹೇಳೋಗೋಣ ಅಂತ ಬಂದೆ ಅಷ್ಟೇ. ಸಾರಿ, ನನ್ನಿಂದ ನಿಮಗೆ ತೊಂದರೆ. ಪ್ಲೀಸ್
ಈ ಮಾತನ್ನ ನಾನು ತುಂಬ ಸಲ ಕೇಳ್ಬಿಟ್ಟಿದ್ದೀನಿ. ಐ ಆಮ್ ನಾಟ್ ರೆಡಿ ಫಾರ್ ದಿಸ್. ನೋಡು, ನಾನು ನೀನು ತುಂಬ ಕ್ಲಿಯರ್ ಆಗಿರಬೇಕು. ಇಲ್ಲಾಂದರೆ ಈ ಮನೇಲಿ ಯಾರೂ ಖುಷಿಯಾಗಿರೋಕ್ಕಾಗಲ್ಲ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆವ ಪುಣ್ಯ ನನಗಿಲ್ಲ. ನೀ ವಿಶಾಲ